ಜನಕಾಂಡ ಪುಸ್ತಕ 20ನೇ ಅಧ್ಯಾಯ 24ನೇ ವಚನ. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಯಾವಾಗಲೂ ಸಹ ನಿಮ್ಮನ್ನು ಆಶೀರ್ವದಿಸಕ್ಕೆ ಬಯಸುವಂಥ ದೇವರಾಗಿದ್ದಾರೆ. ಕೆಲವೊಂದು ಸಮಯದಲ್ಲಿ ನೀವು ಅನೇಕ ಆಶೀರ್ವಾದಗಳಿಗೋಸ್ಕರವಾಗಿ ನಿರಾಸೆ ಹೊಂದಿ ಪ್ರಾರ್ಥನೆ ಮಾಡಿಯೂ ಸಹ ಬೇಸರಗೊಂಡು ಈಗ ನಿಲ್ಲಿಸಿಬಿಟ್ಟಿರ್ಬೋದು. ಕೆಲವೊಂದು ಆಶೀರ್ವಾದಗಳು ಹಾಗೆಯೇ ಅದನ್ನು ಹೊಂದುವಂಥ ಯೋಗ್ಯತೆಯನ್ನು ದೇವರು ನಮ್ಮಲ್ಲಿ ಎದುರು ನೋಡುವವರಾಗಿ ಇದ್ದಾರೆ. ಯಾವುದೊಂದನ್ನು ಸಹ ದೇವರು ವ್ಯರ್ಥವಾಗಿ ಹೋಗಲಿಕ್ಕೆ ಬಿಡುವಂಥ ದೇವರಲ್ಲ. ಆದುದರಿಂದ ನೀವು ಹೊಂದಿಕೊಳ್ಳಬೇಕಾದಂಥ ಆಶೀರ್ವಾದವನ್ನು ಹೊಂದುವಂಥ ಅಥವಾ ಹೊಂದಿಕೊಳ್ಳಲಿಕ್ಕೆ ಬೇಕಾದಂಥ ಯೋಗ್ಯತೆಗಳು ನಿಮ್ಮಲ್ಲಿ ಇರಬೇಕು. ದೇವರು ತನ್ನ ಅಭಿಷೇಕವನ್ನು ನಮ್ಮ ಪಾತ್ರೆಯಲ್ಲಿ ತುಂಬಿಸಲಿಕ್ಕೆ ಶಕ್ತನು. ಆದರೆ ಅದು ವ್ಯರ್ಥವಾಗಿ ಹೋಗದ ಹಾಗೆ ನಮ್ಮ ಪಾತ್ರೆಗಳನ್ನು ದೇವರ ಸಮ್ಮುಖದಲ್ಲಿ ಕಾದುಕೊಳ್ಳಬೇಕು. ಅಂದರೆ ನಮ್ಮ ಜೀವಿತಗಳನ್ನು ದೇವರ ಸಮಕ್ಷಮದಲ್ಲಿ ಕಾದುಕೊಳ್ಳಬೇಕು. ಅವರ ಹೆಸರನ್ನು ನಾವು ನೆನಪು ಮಾಡಿಕೊಳ್ಳುವಂಥ ರೀತಿಯಲ್ಲಿಯೂ ನಮ್ಮನ್ನು ಆತ ನೆನಪು ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ನಾವು ಇಟ್ಟುಕೊಳ್ಳುವಾಗ, ಆತನ ಸಾರೂಪ್ಯವನ್ನು ಧರಿಸಿಕೊಳ್ಳುವಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳುವಾಗ ನಾವು ಏನನ್ನೇ ಬೇಡರೂ ಸಹ ಕರ್ತನ ಅನುಗ್ರಹಿಸಿಕೊಡುವವರಾಗಿದ್ದಾರೆ. ಮಾತ್ರವಲ್ಲದೆ ನಾವು ಬೇಡುವಂಥದ್ದೆಲ್ಲವೂ ಸಹ ಆತನ ಚಿತ್ತವಾಗೇ ಇರ್ತದೆ. ಆತನಿಗೆ ಚಿತ್ತಕ್ಕೆ ವಿರುದ್ಧವಾಗಿರುವಂಥದ್ದು ಯಾವುದನ್ನು ಸಹ ನಾವು ಬೇಡಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ನಾವು ಆತನ ಸಾರೂಪ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳಬೇಕು. ಎಂದೆಂದಿಗೂ ಸಹ ಅವರು ನಮ್ಮನ್ನು ನೆನಪು ಮಾಡಿಕೊಳ್ಳುವ ಹಾಗೆ ಪರಿಶುದ್ಧ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ದೇವರು ನೋಹನನ್ನು ನೆನಪು ಮಾಡಿಕೊಂಡು ಆ ದಿನದಲ್ಲಿ ಮಳೆಯನ್ನು ಅವರು ನಿಲ್ಲಿಸುವುದನ್ನು ಬಿಟ್ಟು ನಂತರದಲ್ಲಿ ನೋಹನನ್ನು ನೆನಪು ಮಾಡಿಕೊಂಡು ನಾವೆಯಿಂದ ಅವರನ್ನು ಹೊರಗೆ ತಂದು ನಿಲ್ಲಿಸುವಂಥದ್ದನ್ನು ನಾವು ನೋಡುತ್ತೇವೆ. ನೋಹನು ದೇವರ ಸಮ್ಮುಖದಲ್ಲಿ ಆತನ ಜೀವಿತವೆಲ್ಲವೂ ಸಹ ನಡವಳಿಕೆಗಳೆಲ್ಲವೂ ಸಹ ಸರಿಯಾಗಿ ಕಾದುಕೊಂಡಿದ್ದರಿಂದ ದೇವರು ನೋಹನನ್ನು ನೆನಪು ಮಾಡಿಕೊಂಡ್ರು, ಅವನನ್ನು ಆಶೀರ್ವದಿಸಿದ್ರು. ಆತನ ಸಂತತಿ ಮುಖಾಂತರವಾಗಿ ಭೂಲೋಕದಲ್ಲಿ ಹೆಚ್ಚು ಜನಾಂಗವಾಗುವ ಹಾಗೆ ಮಾಡಲ್ಪಟ್ಟರು. ನಮ್ಮ ಜೀವಿತವೂ ಸಹ ಆತನಿಗೆ ಮೆಚ್ಚುಗೆ ಆಗಿರುವುದಾದರೆ ನಮ್ಮನ್ನು ಸಹ ದೇವರು ನೆನಪು ಮಾಡಿಕೊಂಡು ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ನಮ್ಮ ನಡೆನುಡಿಗಳೆಲ್ಲದರಲ್ಲೂ ಸ್ವಾಮಿ, ನಮ್ಮ ಜೀವಿತಗಳಲ್ಲೂ ಸ್ವಾಮಿ, ನೀವು ನಮ್ಮನ್ನು ನೆನಪು ಮಾಡಿಕೊಳ್ಳುವ ಹಾಗೆ, ನಿಮ್ಮ ನಾಮವನ್ನು ನಾವು ಯಾವಾಗಲೂ ನೆನಪು ಮಾಡಿಕೊಳ್ಳುವ ಹಾಗೆ ನಮ್ಮನ್ನು ಉಪಯೋಗ ಮಾಡಿ ನಡೆಸಿರಿ. ಈ ದಿನ ಸಭಾ ದಿನದಲ್ಲೂ ನಮ್ಮ ಕೂಡ ಮಾತನಾಡ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.